ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗ್ರೀನ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಸ್ಮಾಲ್ ಕನ್ನೂರ್ಸ್ ಅಂತ ಹೇಳ್ತಾರೆ, ಸ್ಮಾಲ್ ಕನ್ನೂರ್ಸ್, ಪೈನಾಪಲ್ ಕನ್ನೂರ್ಸ್ ಅಂತ ಹೇಳ್ತಾರೆ. ಅದಾದಮೇಲೆ ಕಾಕ್ಟೈಲ್ಸ್ ಹಾಗೂ ಆಫ್ರಿಕನ್ ಲೋಬರ್ಸ್, ಇದು ಮೂರು ವೀಡಿಯೋಸು ನನ್ನ ಫ್ರೆಂಡ್ ಅವರ ಮನೇಲಿತ್ತು. ಇದು ಜಸ್ಟು ನಾಟ್ ಫಾರ್ ಸೇಲ್. ಈ ಬರ್ಡ್ಸ್ ಯಾವುದು ಸೇಲಿಗಿಲ್ಲ. ಜಸ್ಟ್ ಲಾಸ್ಟ್ ಟೈಮ್ ನಾನು ನಿಮಗೆ ವೀಡಿಯೋ ಹಾಕಿದ್ದೆ ಅಲ್ವಾ, ಫ್ಯಾಂಟೈಲ್ ಪಿಜನ್ ಸೇಲ್ಗೆ ಮತ್ತು ನಾರ್ಮಲ್ ಪಿಜನ್ ಸೇಲ್ಗೆ ಜಸ್ಟ್ 300 ರೂಪೀಸಿಗೆ ಆಫರ್ ಪ್ರೈಸಲ್ಲಿ ಹಾಕಿದ್ದೆ. ಸೊ ಅವ್ರ ಮನೇಲಿ ಹೋದಾಗ ಅವರು ಈ ಬರ್ಡ್ಸ್ನ ಕೂಡ ಸಾಕ್ತಾ ಇದ್ದಾರೆ. ಸದ್ಯಕ್ಕೆ ಅದು ಸೇಲ್ ಮಾಡ್ತಾ ಇಲ್ಲ. ರೀಸನ್ ಇಷ್ಟೇ, ಅವ್ರು ತಂದಾಗ ತುಂಬ ಕಾಸ್ಟ್ಲಿ ಇತ್ತು ಬರ್ಡ್ಸ್ ಪೈರು. ಇವಾಗ ಸ್ವಲ್ಪ ಬರ್ಡ್ಸ್ ಎಲ್ಲ ತುಂಬ ರೇಟ್ ಕಮ್ಮಿ ಆಗಿದೆ. ಹಾಗಾಗಿ ಇವರು ಇದನ್ನು ಬ್ರೀಡಿಂಗ್ ಸೆಟಪ್ಪಿಗೋಸ್ಕರ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಇದನ್ನೆಲ್ಲ DNA ಟೆಸ್ಟ್ ಹಾಕಿಟ್ಟಿದ್ದಾರೆ. ಸೊ ಎಲ್ಲದು ಮೇಲು ಫಿಮೇಲ್ ಕರೆಕ್ಟಾಗಿರೋದ್ರಿಂದ ಸೊ ನೆಕ್ಸ್ಟ್ ಅವ್ರು ಬ್ರೀಡಿಂಗ್ ಸೆಟಪ್ ಮಾಡಬೇಕಂತಿದ್ದಾರೆ. ಹಾಗಾಗಿ ಈ ಬರ್ಡ್ಸ್ ಯಾವುದು ಸೇಲಿಗಿಲ್ಲ. ಜಸ್ಟ್ ನಿಮಗೊಂದು ತೋರಿಸೋಣ ಹೇಗಿದೆ ಬರ್ಡ್ಸು, ಮತ್ತು ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಇನ್ಫಾರ್ಮೇಷನ್ ಕೊಡೋಣ ಅಂತಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು. ಸೊ ವಿಡಿಯೋದೊಳಗೆ ಡೀಟೇಲ್ ಹೋಗೋಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ಇರ್ತೀರಿ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಹೊತ್ತಿದ್ರೆ ನಾನು ಯಾವುದೇ ರೀತಿಯ ವೀಡಿಯೋ ಹಾಕೋ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋದೊಳಗೆ ಹೋಗೋಣ. ಸೊ ಈಗ ಆಲ್ರೆಡಿ ಹೇಳಿದಾಗೆ ಇದನ್ನು ಕನ್ನೂಸ್ ಅಂತ ಹೇಳ್ತಾರೆ. ಕನ್ನೂಸಲ್ಲಿ 2 ಥರ ಬರುತ್ತೆ, ಅಂದರೆ ಸುಮಾರು ಥರ ಬರುತ್ತೆ. ಈಗ ಯೂಶ್ವಲಿ ಕನ್ನೂಸ್ ಅಂದರೆ ಎಲ್ಲರೂ ಸಣ್ಣ ಕನ್ನೂರ್ ಅಂತ ಅಂದ್ಕೊತಾರೆ. ಬಟ್ ಸಣ್ಣ ಕನ್ನೂಸ್ ಸ್ವಲ್ಪ ಕಾಸ್ಟ್ಲಿ, ಸ್ವಲ್ಪ ಜಾಸ್ತಿನೇ ಕಾಸ್ಟ್ಲಿ ಇರುತ್ತೆ. ಈಗ ಫೀಡಿಂಗ್ ಚಿಕ್, ನಿಮಗೆ ಹ್ಯಾಂಡ್ ಫೀಡಿಂಗ್ ಚಿಕ್ಸು 4000 5000 ರೂಪೀಸ್ ಸಿಂಗಲ್ ಪೀಸಿಗಿದೆ. ಬಟ್ ಬಿಫೋರ್ ಕೊರೋನಾ ಆಗಿರ್ಬೋದು ಅಥವಾ 1-2-3 ಇಯರ್ಸ್ ಬಿಫೋರು ತುಂಬ ಕಾಸ್ಟ್ಲಿ ಇತ್ತು ಬರ್ಡ್ಸ್. ಅವೆಲ್ಲ ಬ್ರೀಡಿಂಗ್ ಪೇರ್ಸ್ ಎಲ್ಲ 20,000 30,000 ಆ ಥರ ಇತ್ತು. ಇವಾಗ ನಿಮಗೆ ಅರೌಂಡ್ 15,000 ರೇಟಿಗೆ ಬ್ರೀಡಿಂಗ್ ಪೇರ್ ಸಿಗುತ್ತೆ. ಸೊ ಇದನ್ನು ಸ್ಮಾಲ್ ಕನ್ನೂಸ್ ಅಂತ ಹೇಳ್ತಾರೆ. ಸೊ ಇದು ಕೂಡ ಅಷ್ಟೇ. ಬಿಫೋರ್ ಒಂದು 2 ಇಯರ್ಸ್ ಬಿಫೋರೆಲ್ಲ ನಿಮ್ಗೆ ಒಂದು 6,000 7,000 8,000 ಆ ಥರ ಇತ್ತು. ಈಗ ನಿಮಗೆ ಜಸ್ಟ್ 3,000 4,000 ರೂಪೀಸ್ಗೆ ಚಿಕ್ಸ್ ಎಲ್ಲ ಸಿಗುತ್ತೆ. ಸೊ ಅಡಲ್ಟ್ಸ್ ನಿಮಗೊಂದು ಅರೌಂಡ್ 8,000 ರೂಪೀಸ್ ಎಲ್ಲ ಅಡಲ್ಟ್ ಸಿಕ್ಬಿಡುತ್ತೆ. ಇನ್ನೂ ಕಮ್ಮಿಗೆ ಸಿಗುತ್ತೆ. ಇವಾಗ ಚಿಕ್ಸ್ ಅಂತ ಬಂದರೆ 3,000 to 5,000 ಬೇಸ್ಡ್ ಆನ್. ಅದರಲ್ಲಿ ಸುಮಾರು ವೆರೈಟೀಸ್ ಇದೆ, ಕಲರಿಗೆ ತಕ್ಕನಂಗೆ ವೆರೈಟೀಸ್ ಇದೆ. ಲೈಕ್ ಪೈನಾಪಲ್ ಕನ್ನೂಸ್ ಅಂತಿದೆ, ಇದರಲ್ಲಿ ಈ ರೆಡ್ ಫ್ಯಾಕ್ಟರ್ ಅಂತ ಇದೆಯಲ್ಲ, ಸೊ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ಇದರಲ್ಲಿ ನೋಡ್ಬೋದು ಒಂದು 3 ವೆರೈಟೀಸ್ ಇದೆ. ಇದರಲ್ಲಿ ಈ ಪೈನಾಪಲ್ ಕನ್ನೂಸ್ ಅನ್ನೋದು ಅದು ಸ್ವಲ್ಪ ಬೇಸಿಕ್ ವೆರೈಟಿ, ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ನಿಮಗೆ. ಸ್ಟಾರ್ಟಿಂಗ್ ರೇಂಜ್ ಅದೇ ಪ್ರೈಸ್ ರೇಂಜ್ ಅಂತ ಬಂದರೆ ನಿಮಗೆ 3,000 to 5,000 ರೂಪೀಸ್ ಈ ಪ್ರೈಸಿಂಗ್ ರೇಂಜಲ್ಲಿ ನಿಮಗೆ ಬರ್ಡ್ ಸಿಗ್ತವೆ. ನಂತರ ಇದು ಫುಡ್ ಬರೋದ್ರೆ ನಾರ್ಮಲ್ ನೀವು ಕಾಕ್ಟೈಲ್ಸ್ ಆ ಥರ ಅದಕ್ಕೆ ಹಾಕ್ತಿರೋ ಅದೇ ಥರನೇ ಫುಡ್ಡು. ಸೊ ಒಂಥರ ಅಷ್ಟು ಕಾಸ್ಟ್ಲಿ ಏನಿಲ್ಲ ಮೇಂಟೆನೆನ್ಸು, ಚೀಪ್ ಮೇಂಟೆನೆನ್ಸು. ಜಸ್ಟ್ ನಿಮಗೆ ಸನ್ಫ್ಲವರ್ ಸೀಡು ಮತ್ತು ನವಣೆ ಎಲೆ ಇದನ್ನು ಸಾಕ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಸ್ಪ್ರೌಟ್ಸ್ ನೀವೆಂದರೆ ಕಾಳನ್ನೆಲ್ಲ ಮೊಳಕೆ ಕಟ್ ಕೊಡ್ಬೋದು. ಆಮೇಲೆ ಎಗ್ನ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಹಾಕ್ಬೋದು. ಸೊ ಅದಾದಮೇಲೆ ಸೊಪ್ಪುಗಳು ಹಾಕ್ಬೋದು, ವೆಜಿಟೇಬಲ್ಸ್ ಹಾಕ್ಬೋದು. ಸೊ ನಾರ್ಮಲ್ ನೀವು ಕಾಕ್ಟೈಲ್ಸು ಆಫ್ರಿಕನ್ ಲೋಬರ್ಡ್ಸ್ ಎಲ್ಲ ಹೇಗೆ ಸಾಕ್ತೀರೋ ಅದೇ ಥರನೇ ಸಾಕ್ಬೋದು. ಈಸಿ ಮೇಂಟೆನೆನ್ಸು. ಹಾರ್ಡ್ ಬರ್ಡ್, ಅಷ್ಟು ಸೆನ್ಸಿಟಿವ್ ಎಲ್ಲ, ತುಂಬ ಚೆನ್ನಾಗಿ ಎಲ್ಲ ವೆದರಿಗೂ ಹೊಂದ್ಕೊಳ್ಳುತ್ತೆ. ಸೊ ಇದನ್ನು ಹ್ಯಾಂಡ್ ಟೇಮ್ ಮಾಡೋಕ್ಕೆ ತುಂಬ ಯೂಸ್ ಮಾಡ್ತಾರೆ. ಲೈಕ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ, ಹ್ಯೂಮನ್ಸ್ ಜೊತೆ ಚೆನ್ನಾಗಿ ಅಟ್ಯಾಚ್ಮೆಂಟಲ್ಲಿರುತ್ತೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ಮತ್ತು ಸ್ವಲ್ಪ ಕನ್ನೂಸಲ್ಲಿ ಇದು ಕಮ್ಮಿ ರೇಟ್, ಸ್ಟಾರ್ಟಿಂಗ್ ರೇಂಜ್ ಅನ್ನೋದಕ್ಕೋಸ್ಕರ ಎಲ್ಲರೂ ಈ ಬರ್ಡ್ಸ್ನ ಸಾಕೋದಕ್ಕೆ ಇಷ್ಟಪಡ್ತಾರೆ. ಹಾಗೂ ಇದು ಬ್ರೀಡಿಂಗ್ ಅಂತ ಬಂದರೆ ಇದು ನಿಮಗೆ ಆಫ್ಟರ್ 1 ಇಯರ್ ನೀವು ಅಥವಾ ಆಫ್ಟರ್ 5-6 ಮಂತ್ ಸ್ವಲ್ಪ ದೊಡ್ಡದಾದ ಮೇಲೆ ಇದನ್ನು ಫಸ್ಟ್ ನೀವು DNA ಟೆಸ್ಟ್ ಆಗಬೇಕು. ಇದರಲ್ಲಿ ಮೇಲು ಫಿಮೇಲ್ ಕಂಡುಹಿಡೋದು ಹಾಗೆ ಕಂಡುಹಿಡಿಯೋದು ಕಷ್ಟ. ಸೊ ಇದನ್ನು DNA ಟೆಸ್ಟಿಗೆ ಕಳಿಸಿ DNA ಟೆಸ್ಟಲ್ಲಿ ಮೇಲು ಫಿಮೇಲ್ನ ಚೆಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಒಂದು 1.5 ಇಯರ್ಸ್ ಆದಮೇಲೆ ನೀವು ಬ್ರೀಡಿಂಗಿಗೆ ಹಾಕ್ಬೋದು. ಸೊ ಬ್ರೀಡಿಂಗ್ ಹಾಕಿ ಮೇಲ್ ಫಿಮೇಲ್ ಅಡಲ್ಟ್ ಆದಮೇಲೆ ನೀವು ಅದಕ್ಕೆ ಬ್ರೀಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದಕ್ಕೆ ಕೇಜ್ ಸೈಜ್ ಏನಂತ ಹೇಳಿದ್ರೆ, ಸೊ ಈಗ ನೀವು ಲಾಟಲ್ಲಿ ಬಿಟ್ಟು ಸಾಕ್ತೀರಾ ಅಂತ ಹೇಳಿದ್ರೆ ಒಂದು 3x2x2 ಅಲ್ಲಿ ಒಂದು 3-4 ಫೇರ್ಸ್ ಬಿಟ್ಟು ನಾರ್ಮಲಾಗಿ ಸಾಕ್ಬೋದು, ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಈಗ ನೋಡ್ಬೋದು ಈ ಕೇಜ್ ಕೂಡ 3x2x2 ಇದೆ. ಸೊ ಇದರಲ್ಲಿ ಒಂದು 6 to 7 ಪೀಸ್ ಬಿಟ್ಟಿದ್ದಾರೆ ಅನ್ಸುತ್ತೆ ಅವರು. ಸೊ ಇಷ್ಟು ಬರ್ಡ್ಸ್ನ ಆರಾಮಾಗಿ ಇದ್ರಲ್ಲಿ ಬಿಟ್ಟು ಸಾಕ್ಬೋದು. ಅಂದರೆ ಏನೂ ನೀವು ಬ್ರೀಡ್ ಮಾಡಲ್ಲ, ಜಸ್ಟ್ ಸಾಕ್ತಿದ್ದೀರಾ ಅಂತ ಹೇಳಿದ್ರೆ, ಮರಿಯಿಂದ ಅಡಲ್ಟ್ ಮಾಡ್ತಿದ್ದೀರಾ, ಗ್ರೂಮ್ ಮಾಡ್ತಿದ್ದೀರಾ ಅಂದರೆ ಇಷ್ಟೇ ಸಾಕು ಕೇಜ್ ಸೈಜು. ಬಟ್ ನೀವು ಬ್ರೀಡಿಂಗ್ ಮಾಡಬೇಕು ಅಥವಾ ಮನೇಲಿ ಸಾಕಬೇಕು ಅಂತ ಹೇಳಿದ್ರೆ ಸೊ ಒಂದು 3 ಫೀಟ್ ಲೆಂತು, 1.5 ಇಡ್ತು, 1.5 ಹೈಟು. ಸೊ ಇದಿದ್ರೆ ಓಕೆ. ಅಥವಾ 3x2x2 ಇದ್ರೂ ತುಂಬ ಚೆನ್ನಾಗಿರುತ್ತೆ. ಬರ್ಡ್ಸ್ ತುಂಬ ಹೆಲ್ತಿ ಇರುತ್ತೆ, ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಸೊ ಬರ್ಡ್ಸಿಗೆ ನಾವು ಎಷ್ಟು ದೊಡ್ಡ ಕೇಜ್ ಕೊಡ್ತೀವೋ ಅಷ್ಟು ಹೆಲ್ತಿಯಾಗಿರುತ್ತೆ. ಬ್ರೀಡಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಇದನ್ನು ನೀವು ಬ್ರೀಡಿಂಗೆಲ್ಲ ಮಾಡಬೇಕಂದ್ರೆ ಬ್ರೀಡಿಂಗ್ ಬಾಕ್ಸೆಲ್ಲ ಇಟ್ಟು ಮಾಡಬೇಕಾಗತ್ತೆ. ಸೊ ಎಕ್ಸ್ಟ್ರಾ ಕೇರ್ ತೊಗೊಂಡು ಮಾಡಬೇಕಾಗತ್ತೆ. ಸೊ ಜಸ್ಟ್ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ವೀಡಿಯೋ ಆಗಿರೋದ್ರಿಂದ ತುಂಬ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಸೊ ನಿಮಗೆ ಅಂದರೆ ಇಂಟ್ರೆಸ್ಟಿಂಗಾಗಿ ಅನಿಸ್ತು ಅಂತ ಹೇಳಿದ್ರೆ ಬೇಕಾದ್ರೆ ನಾನು ನೆಕ್ಸ್ಟ್ ಫ್ಯೂಚರಲ್ಲಿ ಬರ್ಡ್ಸ್ನೆಲ್ಲ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತಂದಾಗ ನಿಮಗೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾನು ಪ್ರತಿಯೊಂದು ವಿಚಾರಗಳು ಕಲಿತೀನಿ. ಯಾಕಂದರೆ ಪ್ರತಿಯೊಂದು ನನಗೆ ಗೊತ್ತಿರಲ್ಲ. ಸೊ ನಾನು ಕಲಿತೀನಿ, ನಾನು ಕಲಿಯೋದ್ರ ಜೊತೆ ನಿಮ್ಮ ಜೊತೆ ನಾನು ಇನ್ಫಾರ್ಮೇಷನ್ ಶೇರ್ ಮಾಡ್ಕೊತೀನಿ. ಹಾಗಾಗಿ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಇದಿಷ್ಟು ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಅಷ್ಟೇ ಗಾಯ್ಸ್ ಇದರಲ್ಲಿರೋಂಥದ್ದು. ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್. ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ
ಕಾಕ್ಟೇಲ್ಸ್ ಹಾಗೂ ಆಫ್ರಿಕನ್ ಲವ್ ಬರ್ಡ್ಸ್ ಬಗ್ಗೆ ನಿಮಗೆ ಸ್ವಲ್ಪ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ, ಅಂದರೆ ವೀಡಿಯೋಸ್ ಮಾಡ್ಕೊಂಬಂದಿದ್ದೀನಿ ಅದು ಕೂಡ. ಸೊ ಯಾರಿಗಾರು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.